ಹಾಸನದಲ್ಲಿ ಹೃದಯಾಘಾತಕ್ಕೆ ಮತ್ತೊಂದು ಸಾವಾಗಿದೆ. ಹೃದಯಾಘಾತದಿಂದ 50 ವರ್ಷದ ಲೇಪಾಕ್ಷಿ ಸಾವನ್ನಪ್ಪಿದ್ದಾರೆ. 41 ದಿನಗಳಲ್ಲಿ ಒಟ್ಟು 19 ಮಂದಿ ಹೃದಯಾಘಾತದಿಂದ ಮರಣ. ಹಾಸನದ ಬೇಲೂರಿನ ಜೆಪಿ ನಗರದ ನಿವಾಸಿ ಇವರು ಲೇಪಾಕ್ಷಿ. ಬೇಲೂರಿನ ತಾಲೂಕು ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದಾರೆ ಲೇಪಾಕ್ಷಿ. ಹಾಗಾದ್ರೆ ಏನಾಗ್ತಾ ಇದೆ ಹಾಸನದಲ್ಲಿ? ಸೊ ಪ್ರತಿಯೊಂದು ಹಂತದಲ್ಲೂ ಕೂಡ ನಾವು ಗಮನಿಸಲೇಬೇಕಾಗತ್ತೆ. ಫುಡ್ ಇರ್ಬೋದು, ಮತ್ತೊಂದು ಮಗದೊಂದು ಎಲ್ಲವನ್ನು ಕೂಡ. ಈಗ ಮತ್ತೆ 50 ವರ್ಷದ ಲೇಪಾಕ್ಷಿ ಸಾವನ್ನಪ್ಪಿದ್ದಾರೆ. 41 ದಿನಗಳಲ್ಲಿ 19 ಮಂದಿ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಫೋಟೋಸನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ವಿ. ಇವರೇ ಲೇಪಾಕ್ಷಿ, 50 ವರ್ಷ. ಹಾಗಾದ್ರೆ ಏನಾಗ್ತಾ ಇದೆ? ಹೃದಯಾಘಾತ, ಅದು ಕೂಡ ಹಾಸನದಲ್ಲೇ ಅತಿ ಹೆಚ್ಚಾಗ್ತಾ ಇದೆ. ಇವತ್ತು ಮತ್ತೊಬ್ಬರು ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. 41 ದಿನಗಳಲ್ಲಿ 19 ಮಂದಿ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಸರ್ಕಾರ ಸ್ವಲ್ಪ ಸೀರಿಯಸ್ ಆಗಿ ತಗೋಬೇಕಿದನ್ನೆಲ್ಲ. ಇರ್ತಾರೆ, ಅದ್ರ ಬಗ್ಗೆ ಕುಲಂಕುಷವಾಗಿ ತನಿಖೆ ಮಾಡಬೇಕಾಗತ್ತೆ. ಸಾಕಷ್ಟು ಅದ್ರ ಬಗ್ಗೆ ಎಕ್ಸ್ಪೆರಿಮೆಂಟ್ಗಳು ಮಾಡಬೇಕಾಗತ್ತೆ. ಎಕ್ಸ್ಪರ್ಟ್ಗಳಿರ್ತಾರೆ, ಅವ್ರ ಹತ್ರ ಹೋಗಿ ವಿಚಾರಣೆ ನಡೆಸಬೇಕಾಗತ್ತೆ, ಕರೆಸ್ಬಿಟ್ಟು ಮಾತಾಡಬೇಕಾಗತ್ತೆ ಏನಾಗ್ತಾ ಇದೆ ಅಂತ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ಪ್ರತಿನಿಧಿ ಖುಷ್ವಂತ್. ಈಗ ಫೋನ್ ಸಂಪರ್ಕದಲ್ಲಿ ಖುಷ್ವಂತ್, ಏನು ಅಪ್ಡೇಟ್ಸ್ ಕೊಡ್ತೀರಿ ವಿಚಾರವಾಗಿ? ಈಗಾಗಲೇ ಏನು ಹಾಸನದಲ್ಲಿ ಹೃದಯಾಘಾತಕ್ಕೆ ಈಗ ಲೇಪಾಕ್ಷಿ, ಬೇಲೂರು ಮೂಲದ ಲೇಪಾಕ್ಷಿ ಅನ್ನೋರು ಹೃದಯಾಘಾತದಿಂದ ಮೃತಪಟ್ಟರು ಅನ್ನುವಂತ ಮಾಹಿತಿ. ಆದ್ರೆ ಇದರ ಜೊತೆಗೆ ಇನ್ನೊಂದು ಅಪ್ಡೇಟ್ ಅಂದ್ರೆ ಈಗ ಲೇಪಾಕ್ಷಿ ಅವರ ಜೊತೆಗೆ ಈಗ ಹಾಸನದ ಹೊಳೆನರಸೀಪುರದ ಮೂಲದ ಯೋಗೇಶ್ ಎಂಬುವರು ಕೂಡ ಹಾಸನದಲ್ಲಿ ಈಗ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. ಇವರು ಬೈಕಿನಲ್ಲಿ ಬರ್ಬೇಕಾದ್ರೆ ಹೃದಯಾಘಾತಕ್ಕೆ ಒಳಗಾಗಿದ್ದಾರೆ ಅನ್ನುವಂಥದ್ದು. ಇದರ ಜೊತೆಗೆ ಮತ್ತೋರ್ವ ಯೋಧ ಅಂದ್ರೆ ಚಂದ್ರಪಟ್ಟಣದ ಕೆಂಬಾಳು ಮೂಲದ ಲೋಹಿತ್, ಅಂದ್ರೆ ಕೆಂಬಾಳು ಗ್ರಾಮದ ಲೋಹಿತ್, ಇವರು ಇನ್ನೇನು ಮುಂದಿನ ವರ್ಷ ರಿಟೈರ್ಮೆಂಟ್ ಇದ್ರು. ಈಗ ರಜೆಗೆ ಬಂದಿದ್ರು. ಇವರು ಗ್ರಾಮದಲ್ಲಿ ಅವರ ಜಮೀನನ್ನ ಉಳುಮೆ ಮಾಡಿ ಬರ್ಬೇಕಾದ್ರೆ ಈಗಾಗಲೇ ಯೋಧರಾದ ಲೋಹಿತ್ ಕೂಡ ಮೃತಪಟ್ಟಿದ್ದಾರೆ. ಒಟ್ಟು ಹಾಸನದಲ್ಲಿ ಇವತ್ತು 3 ಹೃದಯಾಘಾತ ಪ್ರಕರಣಗಳು ಬೆಳಕಿಗೆ ಬಂದಿರುವಂತದ್ದು. ಅಂದ್ರೆ ಈಗಾಗಲೇ ಬೇಲೂರು ಮೂಲದ ಲೇಪಾಕ್ಷಿ ಅವರು, ಅವರ ಜೊತೆಗೆ ಚಂದ್ರಪಟ್ಟಣ ಮೂಲದ ಲೋಹಿತ್ ಹಾಗೂ ಹೊಳೆನರಸೀಪುರ ಮೂಲದ ಯೋಗೇಶ್, ಇವರೆಲ್ಲರೂ ಕೂಡ ಸುಮಾರು 50 ವರ್ಷದವರು. ಅಲ್ಲಿಗೆ ಹಾಸನದಲ್ಲಿ ಹೃದಯಾಘಾತಕ್ಕೆ ಕಳೆದ 41 ದಿನಗಳಲ್ಲಿ ಅಂದ್ರೆ ಮೇ 20ರಿಂದ ಇಲ್ಲಿ ತನಕ ಒಟ್ಟು 41 ಜಿಲ್ಲೆಯಲ್ಲಿ 21 ಮಂದಿ ಮೃತಪಟ್ಟಿರುವಂತಹ ಪ್ರಕರಣ, ಹೃದಯಾಘಾತದಿಂದ ಮೃತಪಟ್ಟಿರುವಂತಹ ಪ್ರಕರಣ ದಾಖಲಾಗಿದೆ. ಹೀಗಾಗಿ ಈ ಅಂಶ ಸಾಕಷ್ಟು ಈಗ ಆತಂಕವನ್ನ ಉಂಟು ಮಾಡಿರುವುದು. ಈ ಬಗ್ಗೆ ಈಗಾಗಲೇ ಸಭೆಯನ್ನ ಕೂಡ ಹಾಸನದ ಸಂಸದರು ಮಾಡಿದ್ರು, ವೈದ್ಯರನ್ನ ಕರೆಸಿ. ಆದ್ರೆ ನಿಖರವಾಗಿ ಇಷ್ಟು ಹೃದಯಾಘಾತ ಪ್ರಕರಣ ಹೆಚ್ಚಲಿಕ್ಕೆ ಕಾರಣ ಏನು ಅನ್ನುವಂತ ಅಂಶ ಇನ್ನೂ ಬೆಳಕಿಗೆ ಬರಬೇಕಾಗಿದೆ. ಜೊತೆಗೆ ಇದ್ರ ಬಗ್ಗೆ ಇನ್ನಷ್ಟು ಕೂಲಂಕುಷವಾಗಿ ಅಂದ್ರೆ ಒಂದ್ ರೀತಿ ಮತ್ತೆ ನಿಮ್ಮನ್ನ ಸಂಪರ್ಕಿಸ್ತೀನಿ ನಾನು. ಈಗ ಡಾಕ್ಟರ್ ಅನಿಲ್ ನಮ್ಮ ಜೊತೆಗೆ ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್, ಹಾಸನದಲ್ಲಿ ಪರ್ಟಿಕ್ಯುಲರ್ಲಿ ಈ ರೀತಿ ಬ್ಯಾಕ್ ಟು ಬ್ಯಾಕ್ ಹಾರ್ಟ್ ಅಟ್ಯಾಕ್ಗಳು ಆಗ್ತಾ ಇರುವಂಥದ್ದು, ಅದರಿಂದ ಸಾವನ್ನಪ್ತಾ ಇದ್ದಾರೆ. 30-40 ದಿನಗಳ ಅವಧಿಯಲ್ಲಿ 18 ಜನ ಸಾವನ್ನಪ್ತಾ ಇದ್ದಾರೆ ಅಂತಂದ್ರೆ ಯಾಕೆ ಈ ರೀತಿ ಆಗ್ತಾ ಇದೆ ಅನ್ನುವಂಥದ್ದು ಬಿಗ್ ಕ್ವಶನ್ ಹಾಸನದವ್ರು ಕಾಡ್ತಾ ಇರೋದು. ಏನ್ ಹೇಳ್ತೀರಿ ಸರ್? ಸರ್, ಇವಾಗ ಅದು 1 ತಿಂಗಳಲ್ಲಿ ಅಂತ ಅಲ್ಲ, ಅದು ಆಕ್ಚುಲಿ ಒಂದು 4-5 ತಿಂಗಳು ಒಂದು ಗ್ಯಾಪ್ ಅಂತ ಹೇಳ್ಬೋದು. ಮತ್ತೆ ಎಲ್ಲಾ ವಯಸ್ಸಿನವರು ಇದರಲ್ಲಿ ಇನ್ಕ್ಲೂಡ್ ಆಗಿದ್ದಾರೆ ಆಕ್ಚುಲಿ. ಮತ್ತು ಅದಕ್ಕೆ ಪ್ರಿಕಾಷನರಿ ಮೆಜರ್ಸ್ ಅವೇರ್ನೆಸ್ ಪ್ರೋಗ್ರಾಮ್ ನಮ್ಮ ಆರೋಗ್ಯ ಇಲಾಖೆಯಿಂದ ನಾವು ತಗೊಂಡಿದ್ದೀವಿ. ನಾವು ಲಾಸ್ಟ್ ಒಂದು 15 ಡೇಸ್ ಬೇಕು ಸಂಸದರ ನೇತೃತ್ವದಲ್ಲೂ ಸಹ ನಾವು ಎಲ್ಲ ವೈದ್ಯಾಧಿಕಾರಿಗಳಿಗೆ ನಾವು ಮೀಟಿಂಗ್ ತಗೊಂಡಿದ್ವಿ. ಮತ್ತೆ ಯಾವ ತರ ಮುನ್ನೆಚ್ಚರಿಕೆ ಕ್ರಮ ತಗೋಬೇಕು ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ಲೆವೆಲ್ ಅಲ್ಲಿ ಮತ್ತು ಸಾರ್ವಜನಿಕ ಆಸ್ಪತ್ರೆಗಳಲ್ಲಿ. ಇದನ್ನ ನಾವು ಅವೇರ್ನೆಸ್ ಪ್ರೋಗ್ರಾಮ್ ಮತ್ತೆ ಕಾಲೇಜ್ ಲೆವೆಲ್ ಅಲ್ಲೂ ಸಹ ಹದಿಹರೆಯದವರಿಗೆ ಮತ್ತು ಸ್ಟೂಡೆಂಟ್ಸ್ ಗಳಿಗೆ ಆಹಾರ ಪದ್ಧತಿ ಮತ್ತು ಜೀವನ ಶೈಲಿಗಳು ಇದ್ರ ಬಗ್ಗೆ ನಾವು ಅವೇರ್ನೆಸ್ ಪ್ರೋಗ್ರಾಮ್ಗಳನ್ನ ನಾವು ಹಮ್ಮಿಕೊಳ್ತಾ ಇದ್ದೀವಿ ಇಲ್ಲಿ. ಮತ್ತೆ ನಮ್ಮಲ್ಲಿ ಎಲ್ಲಾ ತರದ್ದು ಸೌಲಭ್ಯಗಳು, ಡ್ರಗ್ಸ್ ಇದು ಪ್ರಿವೆಂಟ್ ಮಾಡೋದಕ್ಕೆ 1 hour ಇಸ್ ಗೋಲ್ಡನ್ ಅವರ್ ಅಂತ ಹೇಳ್ತೀವಿ. ಯಾರೇ ಒಂದು ಎದೆ ನೋವು ಕಾಣಿಸ್ಕೊಂಡ್ರೆ ಮತ್ತು ಸಿಂಪ್ಟಮ್ಸ್ ಅದ್ರದ್ದು ಹಾರ್ಟ್ ಅಟ್ಯಾಕ್ ಸಿಂಪ್ಟಮ್ಸ್ಗಳು ಅಂತ ಹೇಳಿದ್ರೆ ಎದೆ ಬರ್ಕೊಳ್ಳುವಂಥದ್ದು ಜಾಸ್ತಿ, ಪ್ಲಸ್ ಆಮೇಲೆ ತಲೆ ಸುತ್ತು ಬರುವಂಥದ್ದು, ವಾಕರಿಕೆ ಬರುವಂಥದ್ದು, ಗಲ್ಲದ ಹತ್ರ ನೋವು ಬರುವಂಥದ್ದು, ಶೋಲ್ಡರ್ ಹತ್ರ ನೋವು ಬರೋ ಇಂಥವಾದ್ರೆ ಇಮಿಡಿಯೇಟ್ ಆಗಿ ಅವರು ಸೆಲ್ಫ್ ಟ್ರೀಟ್ಮೆಂಟ್ ತಗೊಳ್ದಾನೆ ವೈದ್ಯರ ಹತ್ರ ತೋರಿಸಿ ಬೇಸಿಕ್ ಇನ್ವೆಸ್ಟಿಗೇಷನ್ಸ್ ಯಾವ್ದಾವ್ದು ಇದೆ ಅದು ECG ಅದೆಲ್ಲ ಮಾಡಿಸಿ ಅದರಲ್ಲಿ ಏನಾದ್ರು ಚೇಂಜಸ್ ಇದ್ರೆ ಇಮಿಡಿಯೇಟ್ ಆಗಿ ಅದಕ್ಕೆ ಟ್ರೀಟ್ಮೆಂಟ್ ತಗೊಳ್ಳುವಂಥದ್ದು, ಅದನ್ನ ಅವೇರ್ನೆಸ್ನ ನಾವು ಮಾಡ್ತಾ ಇದೀವಿ ಸರ್ ಆರೋಗ್ಯ ಇಲಾಖೆ.
ಸರ್, ಈಗ ನಾವು ಈ ಜನರನ್ನ ಕಾಡ್ತಾ ಇರೋಂಥದ್ದು ಪ್ರಶ್ನೆ ಏನಂತಂದ್ರೆ ಸರ್, ಈಗ ಇಷ್ಟೊಂದು ಸಾವಾಗಿರೋದು ಅದು ಹಾರ್ಟ್ ಅಟ್ಯಾಕಿಂದಾನೆ. ತಾವು ಹೇಳ್ತಾ ಇದ್ರಲ್ಲ, ಚಿಕ್ಕ ಮಕ್ಕಳಿಂದ ಹಿಡಿದು ವೃದ್ಧರವರೆಗೂ ಆದಿಯಾಗಿ ಹಾರ್ಟ್ ಅಟ್ಯಾಕಿಂದಾನೆ ತೊಂದರೆ ಆಗ್ತಿದೆ ಅಂತ ಹೇಳಿ. ಇದಕ್ಕೆ ಏನು ಕಾರಣ ಇರ್ಬೋದು? ಲೈಫ್ ಸ್ಟೈಲ, ಅತಿಯಾದ ಒತ್ತಡದಿಂದ ಸಮಸ್ಯೆ ಆಗ್ತಾ ಇದೆಯಾ, ಅಥವಾ ನಮ್ಮ ಆಹಾರ ಪದ್ಧತಿಯೇ ಇದಕ್ಕೆ ಪ್ರಾಬ್ಲಮ್ ಆಗ್ತಾ ಇದೆಯಾ? ಖಂಡಿತವಾಗಿಯೂ ನಾವು ಇದನ್ನ ನಾವು ಅರ್ಥ ಮಾಡ್ಕೋಬೇಕು ಪ್ರತಿಯೊಬ್ರು. ಮತ್ತೆ ಇವತ್ತು ಯಂಗ್ ಜನರೇಷನ್ ಅಂತ ನಾವೇನ್ ಹೇಳ್ತೀವಿ, ಆಹಾರ ಪದ್ಧತಿ ಅಂತ ಹೇಳಿದ್ರೆ ಜಂಕ್ ಫುಡ್ ತಿನ್ನುವಂಥದ್ದು, ಕೊಬ್ಬು ಇರುವಂತ ಒಂದು ಆಹಾರನ ಸೇವನೆ ಮಾಡುವಂಥದ್ದು, ಅದು ಬಹಳ ಮುಖ್ಯ. ಮತ್ತೆ ಇವನ್ ಇದು ಧೂಮಪಾನ, ಮದ್ಯಪಾನ, ಅತಿಯಾದ ಧೂಮಪಾನಗಳು ಮತ್ತೆ ಅಂಥದ್ದೆಲ್ಲ ಬಾಡಿ ದೇಹದ ಮೇಲೆ ತುಂಬಾ ಪರಿಣಾಮಗಳನ್ನ ಬೀಳುತ್ತೆ. ಮತ್ತೆ ವ್ಯಾಯಾಮ ಅನ್ನೋದು ಒಂದು ಇವಾಗ ಯಾರು ಜಾಸ್ತಿ ಇದೆ, ಚಟುವಟಿಕೆ ಮತ್ತೆ ಎಕ್ಸರ್ಸೈಸ್ ಅನ್ನೋದು ಒಂದು ಸ್ವಲ್ಪ ಕಮ್ಮಿ ಆಗಿದೆ. ಅದು ವೆರಿ ಇಂಪಾರ್ಟೆಂಟ್. ಮತ್ತೆ ಅತಿಯಾದ ಒತ್ತಡನೂ ಸಹ ಕಾರಣ ಅಂತಾನೆ ಹೇಳ್ಬೋದು. ಇವತ್ತೊಂದು ದಿನ ಎಲ್ಲ ಕೆಲಸದಲ್ಲೇ ಆಗ್ಲಿ, ಇನ್ನೊಂದರಲ್ಲೇ ಆಗ್ಲಿ, ಮತ್ತೆ ತುಂಬಾ ಒತ್ತಡನೂ ದೇಹದ ಮೇಲೆ ಪರಿಣಾಮ ಬಿದ್ದಾಗ ಈ ತರ ಆಗೋ ಸಾಧ್ಯತೆಗಳು ಇರುತ್ತೆ. ಓಕೆ ಸರ್, ಈಗ ನಾವು ಹೇಗೆ ಪಾರಾಗೋದು ಇದರಿಂದ? ಈ ರೀತಿ ಅಕಾಲಿಕ ನಿಧನ, ಮಗದೊಂದು ಈ ರೀತಿ ಲೈಫ್ ಸ್ಟೈಲೇ ರೀಸನ್ ಆಗ್ತಿದೆ ಅಂತಂದರೆ ನಮ್ಮ ಜೀವನ ಶೈಲಿ ಹೇಗಿರಬೇಕು, ನಮ್ಮ ಆಹಾರ ಪದ್ಧತಿ ಹೇಗಿರಬೇಕು? ಈಗ ನಾವು ಏನಂತ ಹೇಳಿದ್ರೆ, ನಿಯಮಿತವಾಗಿ ನಾವು ಆರೋಗ್ಯ ತಪಾಸಣೆನ ನಡೆಸಬೇಕು. 20 ವರ್ಷ ಆದ್ಮೇಲೆ ಪ್ರತಿ ವರ್ಷನೂ ತಪಾಸಣೆ ಮಾಡಿಸ್ಕೊಂಡ್ರೆ ತುಂಬಾ ಒಳ್ಳೇದು. ಮತ್ತೆ ಫ್ಯಾಮಿಲಿ ಹಿಸ್ಟ್ರಿ, ಅವರ ಫ್ಯಾಮಿಲಿನಲ್ಲಿ ಯಾರಿಗಾದ್ರೂ ಹಾರ್ಟ್ ಅಟ್ಯಾಕ್ ಆಗಿದ್ರೆ ಅಂಥವ್ರು ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಅವರು ಕಾಲಕ್ಕೆ ಆರೋಗ್ಯ ತಪಾಸಣೆ ನಡೆಸ್ಕೋಬೇಕಾಗುತ್ತೆ. ಮತ್ತು ಒತ್ತಡದಿಂದ ಪಾರಾಗಬೇಕು ಅಂತ ಹೇಳಿದ್ರೆ ಮೇಯ್ನ್ ಆಗಿ ಸ್ಟ್ರೆಸ್ ಅನ್ನೋದು ಬಹಳ ಇದಕ್ಕೆ ಕಾರಣನೇ ಇದೆ. ಅದರಿಂದ ವ್ಯಾಯಾಮ ಮಾಡುವಂಥದ್ದು, ಯೋಗ ಮಾಡುವಂಥದ್ದು, ಎಕ್ಸರ್ಸೈಸ್, ಮಾರ್ನಿಂಗ್ ವಾಕಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಆಕ್ಚುಲಿ. ಅದೆಲ್ಲ ನಾವು ಪಾಲನೆ ಮಾಡಬೇಕಾಗುತ್ತೆ. ಮತ್ತು ಆಹಾರ ಶೈಲಿ ಅಂದ್ರೆ ಜೀವನ ಶೈಲಿ, ಲೈಫ್ ಸ್ಟೈಲ್ ಅನ್ನೋದು ಬಹಳ ಇಂಪಾರ್ಟೆಂಟ್. ಆಹಾರನೂ ಅಷ್ಟೇ, ಜಾಸ್ತಿ ಜಂಕ್ ಫುಡ್ಸ್ ಅಂತದೆಲ್ಲ ಮತ್ತೆ ಕೊಬ್ಬಿನಂಶ ಇರುವಂತದೆಲ್ಲ ನಾವು ಅವಾಯ್ಡ್ ಮಾಡಬೇಕಾಗುತ್ತೆ ನಾವು. ಮತ್ತು ಇದು ವೆರಿ ಇಂಪಾರ್ಟೆಂಟ್ ಥಿಂಗ್ ಆಕ್ಚುಲಿ. ಈ ತರ ನಾವು ಒಳ್ಳೆ ಆಹಾರ ಅಭ್ಯಾಸ ಮತ್ತು ಜೀವನ ಶೈಲಿನ ಬದಲಾಯಿಸ್ಕೊಂಡ್ರೆ ಮತ್ತು ನಿಯಮಿತವಾಗಿ ಕಾಲಕ್ಕೆ ವೈದ್ಯರಲ್ಲಿ ತೋರಿಸ್ಕೊಂಡ್ರೆ ಇದನ್ನ ತಡಿಬಹುದು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಸರ್, ಈಗ ತಾವು DHO ಆಗಿರೋದ್ರಿಂದ ನಾನು ಈ ಪ್ರಶ್ನೆ ಕೇಳ್ತಿದ್ದೀನಿ ಸರ್. ಹಾಸನದಲ್ಲಿ ಈ ರೀತಿ ಪರಿಸ್ಥಿತಿ ಇರೋದ್ರಿಂದ ಅಲ್ಲಿನ ಜನ ಭಯಭೀತರಾಗಿದ್ದಾರೆ. ಈಗ ಈ ರೀತಿ ನಮ್ಮ ಜಿಲ್ಲೆಯಲ್ಲಿ ಆಗ್ತಿದೆಯಲ್ಲ, ಏನು ಎತ್ತ ಅಂತ ಹೇಳಿ. ಸೊ ಹಾಸನ ಜಿಲ್ಲೆಯ ಜನರ ಭಯ ದೂರ ಮಾಡೋದು ಹೇಗೆ? ಏನಿಲ್ಲ, ನಾವು ಏನು ಹೆದರುವಂತ ಅವಶ್ಯಕತೆ ಏನಿಲ್ಲ. ನಾವು ಇವತ್ತು ಮಧ್ಯಾಹ್ನ 1 ಗಂಟೆಗೆ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ನಾವು ಮೀಟಿಂಗ್ ನಾವು ಆರ್ಗನೈಸ್ ಮಾಡಿದ್ದೀವಿ. ಜಿಲ್ಲಾಧಿಕಾರಿಗಳ ಕಚೇರಿನಲ್ಲಿ ಆರ್ಗನೈಸ್ ಮಾಡಿದ್ದೀವಿ. ಎಲ್ಲಾ ಡಾಕ್ಟರ್ಸ್ ಮತ್ತೆ ಮೆಡಿಕಲ್ ಕಾಲೇಜು ಮತ್ತು ನಮ್ಮ ವೈದ್ಯಾಧಿಕಾರಿಗಳು, ತಾಲೂಕು ಆರೋಗ್ಯಾಧಿಕಾರಿಗಳು ಎಲ್ಲರೂ ಬರ್ತಾರೆ ಇವತ್ತು. ನಾವು ಅದರಂತ ಚರ್ಚಿಸ್ತೀವಿ. ಅಲ್ಲಿ ಪ್ರತಿಯೊಂದು ಹಂತದಲ್ಲೂ ನಾವು ಕೆಳ ಹಂತದಲ್ಲೂ ಅವೇರ್ನೆಸ್ ಪ್ರೋಗ್ರಾಮ್ಗಳು, ಇದ್ರ ಬಗ್ಗೆ ನಾವು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ನಾವು ಧೈರ್ಯ ತುಂಬುವಂತ ಕೆಲಸಗಳನ್ನ ಮಾಡ್ತೀವಿ. ಯಾರು ಹೆದರುವಂತ ಅವಶ್ಯಕತೆ ಏನಿಲ್ಲ. ಮತ್ತು ಮುನ್ನೆಚ್ಚರಿಕೆ ಕ್ರಮ ಬಹಳ ಅಗತ್ಯ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಅಷ್ಟೇ. ಫೈನ್. ಥ್ಯಾಂಕ್ ಯು DHO ಸಾಹೇಬ್ರೆ, ನಮ್ಮ ಜೊತೆಗೆ ಮಾತಾಡಿದ್ದಕ್ಕೆ.